ಎಸ್, ನಾನೀಗ ಬಂಧುಗಳೇ ಏನು ಧರ್ಮಸ್ಥಳ ವಿಸಿಟ್ ಹಾಕಿ ತದನಂತರ ಧರ್ಮಸ್ಥಳದಿಂದ ಎರ್ಮಾಯಿ ಏನು ಜಲಪಾತಕ್ಕೆ ಭೇಟಿ ನೀಡಿ ತದನಂತರ ನಾನು ಈ ಒಂದು ಚಾರ್ಮಾಡಿ ಮಾರ್ಗವಾಗಿ ಚಿಕ್ಕಮಗಳೂರು ಹೊರಡ್ತಾಯಿದ್ದೀನಿ. ನೋಡಿ, ಚಾರ್ಮಾಡಿ ಘಾಟು ಈ ಹಿಂದೆ ಒಂದು ವೀಡಿಯೋ ಹಾಕಿದೆ, ಅಲ್ಟಿಮೇಟು ನೋಡಿ, ಪೂರ್ತಿ ನೋಡಿ, ಸಖತ್ತಾಗಿರ್ತದೆ. ವ್ಯೂ ಮಾತ್ರ ಭಯಂಕರ ವ್ಯೂ, ಸಖತ್ತಾಗಿರ್ತದೆ. ನಂಗೆ ಬಹಳ ಇಷ್ಟವಾದಂತಹ ಒಂದು ಏನೋ ಪ್ರವಾಸಿ ತಾಣ ಈ ಒಂದು ಚಾರ್ಮಾಡಿ ಘಾಟು. ನೋಡಿ, ಇದೇ ಚಾರ್ಮಾಡಿ. ಇನ್ನು ಬಿಟ್ಟರೆ ಇನ್ನು ಅಪ್ಪು ಏನೋ ಈ ಒಂದು ತಿರುವುಗಳನ್ನು ಹತ್ತಿಸಿಕೊಂಡು ಹೋಗಬೇಕು. ಇದೇ ಲಾಸ್ಟು ಫೈನಲ್ಲು ಅಲ್ವಾ? ಇದೇ ಲಾಸ್ಟ್ ಅಲ್ವಪ್ಪ, ಇದು ಚಾರ್ಮಾಡಿ. ಇದು ಮುಗೀತಂದರೆ ಇನ್ನೆಲ್ಲ ಬೆಟ್ಟ ಗುಡ್ಡಗಳೇ. ಅದರಲ್ಲೂ ತಿರುವುಗಳಂತೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿರ್ತದೆ. ಅದಕ್ಕೋಸ್ಕರ ನನ್ನ ಕನಸು ಇದು. ನಾನು ಈ ಒಂದು ಚಾರ್ಮಾಡಿ ಏನು ಈ ಒಂದು ತಿರುವುಗಳಲ್ಲಿ ಹೋಗ್ತಕ್ಕಂಥದ್ದು ನನಗೊಂಥರ ಖುಷಿ ಕೊಡುತ್ತೆ, ಒಂಥರ ಆನಂದ ನೀಡುತ್ತೆ. ಅದೇ ತರಹ ನೀವು ವೀಡಿಯೋಗಳನ್ನು ನೋಡ್ತಾ ಇರೋ ನಿಮಗೂ ಸಹ ಖುಷಿ ಸಿಗುತ್ತೆ, ಆನಂದವಾಗುತ್ತೆ. ದಯವಿಟ್ಟು ವೀಡಿಯೋ ಮಿಸ್ ಮಾಡ್ಕೊಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಚಾರ್ಮಾಡಿ ಘಾಟ್ಗೆ ಭೇಟಿ ನೀಡೋಣ ಬನ್ನಿ. ನೋಡಿ, ಈ ಚಾರ್ಮಾಡಿ ಘಾಟಲ್ಲಿ ನಾನು ಒಂದು ಪಿನ್ ಪಾಯಿಂಟ್ ವೀಡಿಯೋ ಮಿಸ್ ಮಾಡ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಗೊತ್ತಾ ಬಂಧುಗಳೇ, ಒಂದು 10ರಿಂದ 15 ನಿಮಿಷದ ಒಂದೊಂದು ವೀಡಿಯೋಗಳನ್ನ ಅಪ್ಡೇಟ್ ಮಾಡಿಬಿಡ್ತೀನಿ. ಒಂದು ಪಿನ್ ಪಾಯಿಂಟ್ನೂ ವೀಡಿಯೋ ಮಿಸ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಒಂದು 15 ನಿಮಿಷ ಆಯ್ತಿದ್ದಾಗಲೇ ಏನು ಮಾಡ್ತೇನೆ, ಮತ್ತೊಂದು ವೀಡಿಯೋ ಪ್ಲೇ ಮಾಡ್ತೀನಿ. ಸೊ ಆದ್ದರಿಂದ ದಯವಿಟ್ಟು ಕಂಟಿನ್ಯೂ ಆಗಿ ವೀಡಿಯೋ ನೋಡ್ಕೊಳ್ಳಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಕಣ್ರಪ್ಪ. ಯಾರೇನೂ ಬೈಕೊಂಬೇಡಿ. ಚಾರ್ಮಾಡಿಯಿಂದ ಘಾಟ್ ಹತ್ತುವ ಕಾರ್ಯದಲ್ಲಿ ಮುಂದಾಗ್ತಿದ್ದೀನಿ. ಏನು ಈ ಒಂದು ಘಾಟ್ ಸೆಕ್ಷನ್ ಹತ್ತಬೇಕಾದ್ರೆ ಬ್ಯೂಟಿಫುಲ್ ಆದಂತಹ ವ್ಯೂಗಳು ಸಿಗುತ್ತೆ. ತುಂಬ ಕಣ್ಣು ಮನ ಸೆಳೆಯುವ ವ್ಯೂಗಳಿದೆ. ಆದ್ದರಿಂದ ಎಲ್ಲ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಅಂತ ತಮ್ಮ ಹತ್ರ ಒಂದು ಮನವಿ ಮಾಡ್ತೀನಿ. ಒಂದು 15 ನಿಮಿಷಕ್ಕೆ ಒಂದೊಂದು ವೀಡಿಯೋ ಹಾಕ್ತೀನಿ. ಅಲ್ಲಿಗೆ 15 ನಿಮಿಷದ ಒಂದು ವೀಡಿಯೋ ಅಂದರೆ ಅಲ್ಲಿಗೆ ಇಲ್ಲಿಲ್ವ ನಾವು ಜ್ಯೂಸ್ ಕುಡ್ದು ಅದೇನಾ ಅಲ್ಲಲ್ವಾ? ಸೊ ಇಲ್ಲಿ ಹೋಗ್ಬೇಕಾದ್ರೆ ನಾವು ಚಾರ್ಮಾಡಿ ಘಾಟಲ್ಲಿ ಎಲ್ಲೋ ಒಂದು ಪುಲ್ಜರ್ ಸೋಡಾ ಕುಡ್ದಿದ್ದೋ. ಆ ಪುಲ್ಜರ್ ಸೋಡಾ ಕುಡಿಯೋದು ಒಂದು ವೀಡಿಯೋ ಹಾಕಿದೆ. ಏನು ವ್ಯೂಸು, ಒಬ್ಬೊಬ್ಬ ಆನೆಗಳು ಸಂಚರಿಸ್ತವೆ ಅಂತ ಕಣ್ರಿ. ವ್ಯೂಸ್ ಬಂದದ್ದು ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂತು. ಸ್ಟಾರ್ಟ್ ಆಯಿತು ನೋಡ್ರಿ ಘಾಟ್ ಸೆಕ್ಷನು. ಓಕೆ, ಹಾ ಕೈಲಾಸ ಕೊಟ್ಟಿಗೆಹಾರ 22. ವಾಟ್ ಆ ಬ್ಯೂಟಿಫುಲ್. ಸೊ ಈ ಬಾರಿ ನನ್ನ ಹತ್ರ ಕ್ಯಾಮ್ರಾ ಇದೆ ಬಂಧುಗಳೇ. ಲಾಸ್ಟ್ ಟೈಮು ನಾನು ಹೋಗ್ಬೇಕಾದ್ರೆ ನಾನು ಏನದು ಮೊಬೈಲೇ ವೀಡಿಯೋ ಮಾಡ್ಕೊಂಡೋಗಿದ್ದೆ. ಅರ್ಥ ಆಯ್ತಾ? ನನ್ನಲ್ಲಿ ಯಾವುದೇ ಎಕ್ವಿಪ್ಮೆಂಟ್ ಇರಲಿಲ್ಲ. ಆದರೆ ವ್ಯೂಸ್ ಮಾತ್ರ ಚೆನ್ನಾಗಿ ಬಂತು. ಮೊಬೈಲಲ್ಲೇ ವೀಡಿಯೋ ಮಾಡ್ತಿದ್ದೆ. ಹೆಂಗಿತ್ತು ಆರ್ನು, ಅಣ್ಣವ್ರು ಆರ್ನು ನೋಡಿ ಆ ಥರ ಗ್ಲಾಸ್ಗಳು ಹಾಕಬೇಕು, ತುಂಬ ಹೆಲ್ಪ್ ಆಗುತ್ತೆ ಅದು. ಇಲ್ಲಿ ನೋಡ್ರಿ, ನೋಡಿ ಈ ಮಿರರ್ಗಳು ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಹಾಕಿದ್ರು, ಪುಣೆ ಎಲ್ಲ ಕಿತ್ತಿ ಎಲ್ಲ ಒದರೋಗಿದೆ. ಈಗ ಓವರ್ಟೇಕ್ ಮಾಡ್ಕೊತೀನಿ. ಚಾರ್ಮಾಡಿ ಘಾಟ್ ಹೋಯ್ತಾ ಬೆಟ್ಟ ಗುಡ್ಡಗಳು ಹೆಂಗೆ ಕಾಣುತ್ತೆ ಗೊತ್ತೇನ್ರಿ ಇಲ್ಲಿ. ಅಬ್ಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಚಾರ್ಮಾಡಿ ಘಾಟು. ಆಮೇಲೆ ಇದು ಯಾವುದಪ್ಪ ಅದು, ಆಗುಂಬೆ ಘಾಟು. ಈ ಘಾಟ್ಗಳ ಹತ್ರ ಒಂಥರ ಆನಂದ ಗುರು ನಮಗೆ. ಲಾಸ್ಟ್ ಟೈಮ್ ಒಬ್ಬ ಚಾಲೆಂಜ್ ಮಾಡಿ ನನಗೆ ಆಗುಂಬೆ ಘಾಟ್ ಕರೆದಿದ್ದ. ವಾವ್, ನಾನು ಹೋಗಿದ್ದೆ
ಆಗೊಂಬೆ ಘಾಟ್ಗೆ ಹೋಗಿದೆ. ಸೊ ಈ ಬಾರಿ ನಾನೇನು ಮಾಡ್ತೀನಿ ಗೊತ್ತಾ ಬಂಧುಗಳೇ, ಈ ಬಾರಿ ನಾನು ಚಾರ್ಮಾಡಿ ಘಾಟು ವೀಡಿಯೋ ತೋರಿಸ್ಬಿಟ್ಟು ನೋಡ್ರಿ ವ್ಯೂ ಈ ವ್ಯೂ ತೋರಿಸಿ ತದನಂತರ ನಾನು ಮುಳ್ಳಯ್ಯನಗಿರಿ ವಿಸಿಟ್ ಆಗ್ತೀನಿ. ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಹಾಕಿ ತದನಂತರ ಬಾಬಾ ಬುಡ್ಡನಗಿರಿ ಹಾಕಿ ಅದಾದ ನಂತರ ಕೆಮ್ಮಣ್ಣಗುಂಡಿ ಎಬ್ಬೆ ಫಾಲ್ಸು ಅದಾದ ನಂತರ ಜೋಗ ಹೋಗ್ತೀನಿ. ಜೋಗ ಹೋಗಿ ಅಲ್ಲಿಂದ ಯಾಣ ಹೋಗಿ ಯಾಣದಿಂದ ಮತ್ತೆ ರಿಟರ್ನ್ ಆಗಬೇಕಾದ್ರೆ ಕೊಲ್ಲೂರು ಕೊಡಜಾದ್ರಿ ಮುಗಿಸ್ಕೊಂಡು ಮತ್ತೆ ಅದೇ ಶೃಂಗೇರಿ ಹಾಗೆ ಬಂದು ಹೊರನಾಡು ಹಾಗೆ ಬಂದು ಈ ನಮ್ಮ ಫೇವ್ರೇಟು ರಾಣಿಜರಿ ಮುಗಿಸ್ಕೊಂಡು ಸೀದಾ ಊರೋಗಿ ಸೇರ್ಕೊತೀನಿ. ಮತ್ತೆ ರಿಟರ್ನ್ ಬಳಸ್ಕೊಂಬತ್ತೀನಿ. ಅಲ್ಲಲ್ಲ ನೋಡ್ರಿ ಅಲ್ಲಿ ಭೂ ಕೈಲಾಸ ಇಲ್ಲಿ ನನಗೆ. ಮೇಕ್ ಹತ್ತಾ ಇರ ಕುಳು ಅಂತದ ಗುರು. ಕೋಲ್ಡು ಸೂಪರ್ ಕೋಲ್ಡು. ಏನು ಬ್ಯೂಟಿಫುಲ್ ಆಗಿದೆ ಅಪ್ಪ ಇದು. ನಂಗೆ ಭಾಳ ಆನಂದ. ಚಾರ್ಮಾಡಿ ಘಾಟ್ ಹತ್ತಾ ಇದ್ರೆ ಒಂದು ಮಜಾನೇ ಮಜಾ. ಬಹುಶಃ ನಾನು ಕೊಟ್ಟಿಗೆಹಾರ ಸೇರೋದು ಒಂದು ಹೇಗೆ ಮಾಡಿದ್ರು ಎಷ್ಟು ನಿಮಿಷ ಆಗ್ಬೋದು, ಒಂದು 45 ಮಿನಿಟ್ಸ್ ಅಂತ ತಿಳ್ಕೊಳ್ಳಿ. 45 ಮಿನಿಟ್ಸ್ ಅಂತಂದರೆ ಅಲ್ಲಿಗೆ ನನಗೆ 15 ಅಂದರೆ ನಾನು 3 ವೀಡಿಯೋಕ್ಕೆ ಸರಿ ಆಯ್ತದೆ. 15 ನಿಮಿಷದಂಗೆ 3 ವೀಡಿಯೋ ಹಾಕ್ಬಿಡ್ತೀನಿ ಅಲ್ವಾ. 3 ಕಂಟೆಂಟು ರುಬ್ಬದೆ. ನೋಡಿದ್ರೆ ನೋಡಲಿ, ನೋಡಿದ್ರೆ ಇಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ. ಒಟ್ಟು ನನಗೇನು ಗೊತ್ತಾ, ಈ ವಿಡಿಯೋ ಮಾತ್ರ ಒಂದು ಕ್ಲಾರಿಟಿಯಲ್ಲಿ ಬರಬೇಕು. ಅದು ನನ್ನ ಥಾಟು. ಏನಂತೀರಾ? 15 ನಿಮಿಷಕ್ಕೆ ಒಂದೊಂದು ವೀಡಿಯೋ ಹಾಕ್ತೀನಿ. ಹೇಗಿದೆ ನೋಡಿ, ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ. ಈ ಧರ್ಮಸ್ಥಳ ಬಂದದ್ದು ಉದ್ದೇಶನೇ ಈ ಚಾರ್ಮಾಡಿ ಘಾಟ್ಗೋಸ್ಕರ. ನೀವೇನಾದ್ರು ತಿಳ್ಕೊಳ್ಳಿ. ಅಲ್ಲೇ ಎರ್ಮಾಯಿ ವಾಟರ್ ಫಾಲ್ಸು, ಸೊ ಅದಕ್ಕೂ ಸಹ ಬಂದೆ. ಎರ್ಮಾಯಿದು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ, ದಯವಿಟ್ಟು ವೀಕ್ಷಣೆ ಮಾಡಿ. ಎರ್ಮಾಯಿ ವಾಟರ್ ಫಾಲ್ಸ್ ಆಗಿದೆ. ಈ ಮರ ನೋಡ್ರಿ, ಒಬ್ಬೊಬ್ಬೊಬ್ಬೊಬ್ಬ ಏನು ಸಖತ್ತಾಗಿದೆ ಮರ ಇದು. ಇಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿದೆ ಮರ ನೋಡಿ. ಅದು ಬೆಳೆದಿರೋ ರೀತಿ ನೋಡಿ. ಸೊ ಇಲ್ಲಿ ನಾವು ಸ್ವಲ್ಪ ಗಾಡಿ ನಿಲ್ಸ್ಕೊಬೋದಿತ್ತು, ಬಟ್ ಇಲ್ಲೆಲ್ಲ ಆನೆಗಳಿದೆ ಅಂತ ಕೇಳ್ಬಿಟ್ಟಿದ್ದೀನಿ. ಅಲ್ಲಿ ನೋಡಿ ಹೆಂಗೈತೆ ಮರ. ಇದು ಯಾವ ಥರ ಮರ ಅಂತಲೇ ಅರ್ಥ ಆಯ್ತಿಲ್ಲ ಗುರು. ಆನೆಗಳ ಭಯ. ಇಲ್ಲಿ ಯಾವುದೋ ಒಂದು ಕರಡಿ ಅಂದ್ಬಿಟ್ಟು ಆನೆ ಬತ್ತಿತ್ತಲ್ಲ ಅಲ್ಲ. ಒಂದು ಭಯಾನಕರ ಆನೆ ಬರ್ತದೆ ಗುರು ಇಲ್ಲಿ ಈ ಚಾರ್ಮಾಡಿ ಘಾಟಲ್ಲಿ. ಗುಡ್ಡೆ ಕುಸಿತ ನೋಡಿ, ಬ್ಯೂಟಿಫುಲ್ ಆಗಿದೆ ಗುರು. ತುಂಬ ಖುಷಿ ಆಗುತ್ತೆ ಈ ಘಾಟಲ್ಲಿ ಹೋದ್ರೆ. ನೋಡಿ, ಬೇಲೂರು 68, ಮೂಡಿಗೆರೆ 30. ವಾವ್. ಒಟ್ಟು ಇದು ಚಾರ್ಮಾಡಿ ಘಾಟ್ ಪರವಾಗಿಲ್ಲ, ಅಂಥ ಟಫ್ ಏನೂ ಇಲ್ಲ. ಬಟ್ ಇದು ಯಾವುದಪ್ಪ ಅದು ಆಗುಂಬೆ ಘಾಟು ಭಯಂಕರ ಟಫು. ಡ್ರೈವರು ಜೀವನ ಕೈಲಿ ಹಿಡ್ಕೊಂಡು ಓಡಿಸ್ಬೇಕು ಅಲ್ಲಿ. ನೋಡಿ ಆನೆ ಪ್ಲೇಸ್ ಇದು. ನೋಡಿ ಆನೆಗಳು. ಬೆಳ್ತಂಗಡಿ ಅರಣ್ಯ ಪ್ರದೇಶ ಚಾರ್ಮಾಡಿ. ಬಂದು ರೋಡ್ಗೆ ನಿಂತುಬಿಡ್ತವೆ ಆನೆಗಳು. ಎಷ್ಟು ನಿಮಿಷ ಆಯಿತು ನೋಡಪ್ಪ ವಿಡಿಯೋ. ಎಷ್ಟು ನಿಮಿಷ ಆಗಿದ್ದು ನೋಡು, ಕಾಣಿಸ್ತಿದ್ದ 9:39 ನೋಡು. 9 ನೋಡಿ. 15 ನಿಮಿಷಕ್ಕೆ ಒಂದು ವೀಡಿಯೋ ಹಾಕ್ತೀನಿ ಬಂಧುಗಳೇ. 15 ನಿಮಿಷ
ಹಾಂ 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 ಓಹೋ ಹೋ 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 ಇಲ್ಲಿ ಅದೆಷ್ಟು ವಾಹನಗಳು ಉಜ್ಜಿದ್ದೋ ಗೊತ್ತಿಲ್ಲ. ಕಾಡಿದ್ದರೆ ನಾವಿಲ್ಲ, ಇದೇನು ಕಾಡಿದ್ದರೆ ನಾವಿಲ್ಲ ಅಂತ ಹಾಕೋರಲ್ಲಪ್ಪ. ಕಾಡಿರೋದಿದ್ದರೆ ಅಂತೆ. ಕಾಡಿದ್ದರೆ ನಾವಿಲ್ಲ ಅಂತಂದರೆ ಹೋಯ್ತು, ಮುಗೀತು ಕತೆ. ನನ್ನನ್ನು ಒಸಿ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಒಂದು ವೀಡಿಯೋ ಹಾಕಿರ್ತೀನಿ ಬಂಧುಗಳೇ. ನೆಕ್ಸ್ಟ್ ಮುಂದಿನ ವೀಡಿಯೋ ಇಲ್ಲಿಂದ ಪ್ರಸಾರ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡ್ಕೊಳ್ಳಿ ಬೆಟ್ಟ ಗುಡ್ಡಗಳು. ಮೂಡಿಗೆರೆ ಇಲ್ಲಿಂದ. ಓಕೆ, ಇಲ್ಲಿಗೆ ಫೈನಲ್ ಮಾಡ್ತೀನಿ. ಇದು ಎಷ್ಟನೇ ಟರ್ನ? 73. ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ.